ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ, ಬಿಜೆಪಿ ನಾಯಕರು ನಾವು ರಣಹದ್ದುಗಳ ರೀತಿಯಲ್ಲಿ ಕಿತ್ತಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಅವರು ಈಗಲೂ ಕೂಡ ರಣಹದ್ದುಗಳ ರೀತಿಯಲ್ಲಿ ಕಿತ್ತಾಡ್ತಾ ಇದ್ದಾರೆ. ಗೋವಿಂದ ಕಾರಜೋಳ ಅವರಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ನಾವು ಅಧಿಕಾರದಲ್ಲಿ ಇದ್ದೀವಿ, ನಮ್ಮ ಮೇಲೆ ಆ ರೀತಿ ಕಮೆಂಟ್ಗಳನ್ನು ಮಾಡ್ತಾರೆ. ಆದರೆ ಬಿಜೆಪಿಯವರು ಅಧಿಕಾರದಲ್ಲಿ ಇರದಿದ್ರೂ ಕೂಡ ಒಬ್ಬರಿಗೊಬ್ಬರು ಕಿತ್ತಾಡ್ತಾ ಇದ್ದಾರೆ. ಬಣ ರಾಜಕಾರಣವನ್ನ ಮೊದಲು ಅವರಲ್ಲಿ ಸರಿ ಮಾಡ್ಕೊಳ್ಳೋದಕ್ಕೆ ಹೇಳಿ, ಆಮೇಲೆ ನಮಗೆ ಹೇಳಿ ಅಂತ ಗೋವಿಂದ ಕಾರಜೋಳಗೆ ತಿರುಗೇಟು ಕೊಟ್ಟಿದ್ದಾರೆ. ಈಗಲೂ ಕೂಡ ಬಿಜೆಪಿನಲ್ಲಿ ಅಧಿಕಾರದಲ್ಲಿ ಇಲ್ಲದೆ ಇದ್ರು ಕೂಡ ರಣಹದ್ದುಗಳ ತರ ಅವ್ರು ಕಿತ್ಲಾಡ್ತಾ ಇದಾರ ಇಲ್ವಾ? ಬಡ ರಾಜಕಾರಣ. ನಾವು ರಣಹದ್ದುಗಳ ತರ ಕಿತ್ಲಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅವರು ಈಗಲೂ ರಣಹದ್ದುಗಳ ತರ ಕಿತ್ತಾಡ್ತಾನೆ ಇದಾರಲ್ಲ ಬಿಜೆಪಿ ಅವರು. ನಾವು ಅಧಿಕಾರದಲ್ಲಿ ಇರ್ತೀವಿ, ನಮ್ಮ ಮೇಲೆ ಆ ರೀತಿ ಅವ್ರು ಕಾಮೆಂಟ್ ಮಾಡ್ತಾರೆ. ಈಗಲೂ ಕೂಡ ಬಿಜೆಪಿನಲ್ಲಿ ಅಧಿಕಾರದಲ್ಲಿ ಇಲ್ಲದೆ ಇದ್ರು ಕೂಡ ರಣಹದ್ದುಗಳ ತರ ಅವ್ರು ಕಿತ್ಲಾಡ್ತಾ ಇದಾರ ಇಲ್ವಾ? ಬಡ ರಾಜಕಾರಣ. ಅವ್ರ ಪಕ್ಕದಲ್ಲಿ ಅವ್ರು ಸರ್ವ್ ಮಾಡ್ಕೊಳಕ್ ಹೇಳಿ, ಆಮೇಲೆ ನಮ್ಗೆ ಹೇಳಿ. ಆಮೇಲೆ 4 ವರ್ಷ ಆಡಳಿತ ಮಾಡಿದ್ರು ಬಿಜೆಪಿ ಅವರು. ಯಾಕೆ ಇವ್ರನ್ನ ಮನೆ ಕಳಿಸು ಜನ? ಆಡಳಿತ ಸರಿ ಇರ್ಲಿಲ್ಲ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮತ್ತೆ ಹಗರಣಗಳು ಬಿಜೆಪಿ ಸರ್ಕಾರದಲ್ಲಿ, ಅದಕ್ಕೆ ಮನೆ ಕಳಿಸಿದ್ರು. ಅದರಿಂದ ಅವರಿಗೆ ಕಂಪೇರ್ ಮಾಡಿದ್ರೆ ಬಿಜೆಪಿಗೆ ನಮ್ಮಲ್ಲಿ ಇರ್ತಕ್ಕಂಥ ಏನೋ ಸಣ್ಣ ಪುಟ್ಟ ಘಟನೆಗಳು ಬಿಟ್ರೆ ಬಿಜೆಪಿಯವರಿಂದ ನಾವೇನು ಕೇಳಿಸ್ಕೊಳ್ಳೋದು ಬೇಕಾಗಿದೆ. ನಾವು ರಣಹದ್ದುಗಳ ತರ ಕಿತ್ಲಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅವರು ಈಗ